ಕರ್ನಾಟಕದ ಮೊದಲ ಕನ್ನಡ ರಾಜ್ಯ ಯಾವುದು? ಬನವಾಸಿಯ ಕದಂಬರು. ಕದಂಬರು ಯಾವ ನದಿಯ ಸಮೀಪ ರಾಜ್ಯ ಸ್ಥಾಪಿಸಿದರು? ವರದಾ ನದಿ. ಕದಂಬರ ಮೂಲವನ್ನು ಪರಿಚಯಿಸುವ ಆಧಾರ ಯಾವುದು? ಸಂಸ್ಕೃತದ ತಾಳಗುಂದ ಶಾಸನ. ಕದಂಬರು ಚತುರ್ವರ್ಣದ ಯಾವ ಜಾತಿಗೆ ಸೇರಿದವರು? ಬ್ರಾಹ್ಮಣ ಜಾತಿಗೆ. ತಾಳಗುಂದದ ಪ್ರಾಚೀನ ಹೆಸರೇನು? ಸ್ತನಕುಂದರು. ಯಾವ ಪಲ್ಲವ ದೊರೆಯು ಮಯೂರವರ್ಮನನ್ನು ಕರ್ನಾಟಕ ಸ್ವತಂತ್ರ ದೊರೆ ಎಂದು ಮಾನ್ಯ ಮಾಡಿದನು? ಶಿವಸ್ಕಂದವರ್ಮ. ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ. ಕದಂಬರ ರಾಜಧಾನಿ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ಶಿರಸಿ ತಾಲೂಕು, ಉತ್ತರ ಕನ್ನಡ. ಬನವಾಸಿಯ ಪ್ರಾಚೀನ ಹೆಸರೇನು? ಯಾವ ವಿದೇಶಿಗನು ಅದನ್ನು ಬೈಜಾಂಟಿಯನ್ ಎಂದು ಕರೆದಿದ್ದಾನೆ? ವೈಜಯಂತಿಪುರ, ಗ್ರೀಕ್. ಭೂಗೋಳಶಾಸ್ತ್ರಜ್ಞ ಟಾಲಮಿ. ಕದಂಬರ ರಾಜ್ಯ ಲಾಂಛನ ಯಾವುದು? ಅವರ ಧ್ವಜ ಯಾವುದು? ಸಿಂಹ ಲಾಂಛನ, ವಾನರ ಧ್ವಜ. ಸಂಸ್ಕೃತದ ತಾಳಗುಂದ ಶಾಸನದಲ್ಲಿ ಕದಂಬರು ತಾವು ಯಾರೆಂದು ಕರೆದುಕೊಂಡಿದ್ದಾರೆ? ಮಾನವೀಯ ಗೋತ್ರ, ಬ್ರಾಹ್ಮಣ ಜಾತಿ. ಕದಂಬರ ರಾಜ್ಯ ಸ್ಥಾಪಕನಾರು? ಆತನ ಮೊದಲ ಹೆಸರೇನು? ಮಯೂರವರ್ಮ, ಮಯೂರ ಶರ್ಮ. ಕದಂಬರ ಪ್ರಮುಖ ಅರಸನಾರು? ಆತನ ಗುರುಗಳಾರು? ಮಯೂರವರ್ಮ, ತಾತ ವೀರ ಶರ್ಮ. ಚಂದ್ರವಳ್ಳಿ ಶಾಸನವು ಯಾವ ಭಾಷೆ, ಯಾವ ಜಿಲ್ಲೆಯಲ್ಲಿದೆ? ಸಂಸ್ಕೃತ, ಚಿತ್ರದುರ್ಗ. ಮಯೂರವರ್ಮನು ವಿದ್ಯಾಭ್ಯಾಸಕ್ಕಾಗಿ ಹೋದ ವಿದ್ಯಾಕೇಂದ್ರ ಯಾವುದು? ಪ್ರಾಚೀನ ಭಾರತದ ಯಾವ ಭಾಗದ ವಿದ್ಯಾಕೇಂದ್ರ? ಕಂಚಿ, ದಕ್ಷಿಣ ಭಾರತ. ಮಯೂರವರ್ಮನು ಹೊರಡಿಸಿದ ಶಾಸನಗಳನ್ನು ತಿಳಿಸಿ. ಚಂದ್ರವಳ್ಳಿ ಶಾಸನ, ಮಳವಳ್ಳಿ ಶಾಸನ. ಮಯೂರವರ್ಮನು ತನ್ನ ಸೈನ್ಯಕ್ಕೆ ಎಲ್ಲಿ ತರಬೇತಿ ನೀಡಿದನು? ಶ್ರೀಶೈಲ ಪರ್ವತ. ಯಾವ ಶಾಸನವು ಮಯೂರವರ್ಮನನ್ನು ಧ್ವಜೋತ್ತಮ ಎಂದು ಹೇಳಿದೆ? ಆ ಶಾಸನ ಯಾವ ಭಾಷೆಯಲ್ಲಿದೆ? ಮಳವಳ್ಳಿ ಶಾಸನ, ಪ್ರಾಕೃತ. ವಿದ್ಯಾಭ್ಯಾಸಕ್ಕಾಗಿ ಮಯೂರವರ್ಮನು ಯಾವ ರಾಜ್ಯಕ್ಕೆ ಹೋದನು? ಅಲ್ಲಿ ಯಾರಿಂದ ಅವಮಾನಿತನಾದನು? ಪಲ್ಲವ ರಾಜ್ಯ, ದೊರೆ ಶಿವಸ್ಕಂದವರ್ಮ. ಮಯೂರವರ್ಮನ ನಂತರ ಕದಂಬ ರಾಜ್ಯದ ಉತ್ತರಾಧಿಕಾರಿ ಯಾರು? ಕಂಗವರ್ಮ. ಕದಂಬರ ಯಾವ ದೊರೆಯನ್ನು ಕುಂತಳ ರಾಜ್ಯದ ಏಕಮಾತ್ರ ಪ್ರಭು ಎಂದು ಹೇಳಲಾಗಿದೆ? ಭಗೀರಥ ವರ್ಮ. ಮಯೂರವರ್ಮನ ನಂತರ ಕದಂಬರ ಶ್ರೇಷ್ಠ ದೊರೆ ಯಾರು? ಆತನನ್ನು ಪರಿಚಯಿಸುವ ಶಾಸನ ಯಾವುದು? ಕಾಕುಸ್ತವರ್ಮ, ತಾಳಗುಂದ ಶಾಸನ. ಗುಪ್ತರೊಂದಿಗೆ ವೈವಾಹಿಕ ಸಂಬಂಧ ಬೆಳೆಸಿದ್ದ ಕದಂಬರ ದೊರೆ ಯಾರು? ಯಾವ ದೊರೆಗೆ ತನ್ನ ಮಗಳನ್ನು ನೀಡಿದ್ದನು? ಕಾಕುಸ್ತವರ್ಮ, ಎರಡನೇ ಮಾಧವ. ಕಾಕುಸ್ತವರ್ಮನ ಕಾಲದಲ್ಲಿ ರಚಿತವಾದ ಶಾಸನ ಯಾವುದು? ಅದು ಯಾವ ಭಾಷೆಯಲ್ಲಿದೆ? ಅಲ್ಮಿಡಿ ಶಾಸನ, ಕನ್ನಡ ಭಾಷೆ. ಕದಂಬರ ಆಭರಣ ಮತ್ತು ಕದಂಬರ ಕೀರ್ತಿ ಎಂದು ಯಾವ ದೊರೆಯನ್ನು ಕುರಿತು ಯಾವ ಶಾಸನಗಳಲ್ಲಿ ಹೇಳಲಾಗಿದೆ? ಕಾಕುಸ್ತವರ್ಮ, ತಾಳಗುಂದ ಶಾಸನ, ಅರಸಿ ಶಾಸನ. ತಾಳಗುಂದ ಶಾಸನವನ್ನು ಯಾವ ಕದಂಬ ದೊರೆಯ ಕಾಲದಲ್ಲಿ ರಚಿಸಲಾಯಿತು? ಅದರ ರಚನಾಕಾರ ಯಾರು? ಶಾಂತಿವರ್ಮ, ಕವಿಕುಬ್ಜ. ಕದಂಬರ ರಾಜ್ಯವು ಯಾವ ದೊರೆಯ ನಂತರ ಇಬ್ಬಾಗವಾಯಿತು? ಅವುಗಳನ್ನು ತಿಳಿಸಿ. ದೊರೆ ಕಾಕುಸ್ತವರ್ಮ. ಕಾಕುಸ್ತವರ್ಮನ ಹಿರಿಯ ಮಗ ಶಾಂತಿವರ್ಮನ ಬನವಾಸಿ ಕದಂಬರು. ಎರಡನೇ ಮಗ 1ನೇ ಕೃಷ್ಣವರ್ಮನ ಶ್ರೀ ಪರ್ವತದ ಕದಂಬರು. ಶ್ರೀ ಪರ್ವತ ಕದಂಬರ ಮೂಲ ಪುರುಷನಾರು? ಇದರ ಕೊನೆಯ ದೊರೆ ಯಾರು? 1ನೇ ಕೃಷ್ಣವರ್ಮ, ಭೋಗಿವರ್ಮ. ಬನವಾಸಿ ಕದಂಬರ ಕೊನೆಯ ದೊರೆ ಯಾರು? ಕದಂಬರ ಪರಮಾಧಿಕಾರವನ್ನು ಹೋಗಲಾಡಿಸಿದವರು ಯಾರು? ಹರಿವರ್ಮ, ಬಾದಾಮಿ ಚಾಲುಕ್ಯರು. ಕದಂಬರ ಆಳ್ವಿಕೆಯನ್ನು ಕೊನೆಗಾಣಿಸಿದ ಸಾಮ್ರಾಜ್ಯ ಯಾವುದು? ಆ ಸಾಮ್ರಾಜ್ಯದ ದೊರೆ ಯಾರು? ಬಾದಾಮಿ ಚಾಲುಕ್ಯರು. ದೊರೆ 2ನೇ ಪುಲಿಕೇಶಿ. ಕದಂಬರ ಆಡಳಿತ ವ್ಯವಸ್ಥೆಯ ಲಕ್ಷಣಗಳಾವುವು? ಅರಸೊತ್ತಿಗೆ ಪದ್ಧತಿ, ಮಂತ್ರಿಮಂಡಲ, ಸೈನಿಕ ವ್ಯವಸ್ಥೆ, ನ್ಯಾಯಾಡಳಿತ, ಗ್ರಾಮಾಡಳಿತ, ಮಂಡಲಗಳೆಂಬ ವಿವಿಧ ಪ್ರಾಂತ್ಯಗಳು. ಕದಂಬರ ಜೈನ ಧರ್ಮದ ಕೇಂದ್ರಗಳನ್ನು ಹೆಸರಿಸಿ. ಕಪ್ಪಲೂರು, ಬಾಂಡವಪುರ, ಬೆಳ್ಳಿಗಾವಿ. ಕದಂಬರ ಉನ್ನತ ಶಿಕ್ಷಣದ ಕೇಂದ್ರಗಳಾವುವು? ಅಗ್ರಹಾರಗಳು, ಬ್ರಹ್ಮಪುರಿಗಳು, ಘಟಿಕ ಸ್ಥಾನಗಳು. ಕದಂಬರ ಕಾಲದ ಪ್ರಮುಖ ವಿದ್ಯಾಕೇಂದ್ರಗಳಾವುವು? ಬೆಳ್ಳಿಗಾವಿ, ಬನವಾಸಿ, ಅಲಸಿ, ತಲಕಾಡು, ಕುಪ್ಪತ್ತೂರು, ಮಾನ್ಯಪುರ. ಕದಂಬರ ಕಾಲದಲ್ಲಿ ಶಿಕ್ಷಣವನ್ನು ಎಲ್ಲಿ ನೀಡಲಾಗುತ್ತಿತ್ತು? ದೇವಾಲಯಗಳು, ಅಗ್ರಹಾರಗಳು, ಮಠಗಳು, ಜೈನ ಮತ್ತು ಬೌದ್ಧ ಮಠಗಳು, ಗುರುಕುಲ, ಆಶ್ರಮಗಳು. ಕದಂಬರು ಯಾವ ಮತಾವಲಂಬಿಗಳಾಗಿದ್ದರು? ಇವರ ಕುಲದೇವತೆ ಯಾವುದು? ವೈದಿಕ ಧರ್ಮ. ಬನವಾಸಿಯ ಮಧುಕೇಶ್ವರ. ಮಯೂರವರ್ಮನು ಹೊರಡಿಸಿದ ಶಾಸನ ಯಾವುದು? ಅದು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಾಣಬರುತ್ತಿದೆ? ಚಂದ್ರವಳ್ಳಿ ಶಾಸನ, ಚಿತ್ರದುರ್ಗ.
ಕದಂಬರ ಬೌದ್ಧ ಧರ್ಮದ ಪ್ರಮುಖ ಕೇಂದ್ರ ಯಾವುದು? ಇಲ್ಲಿಗೆ ಭೇಟಿ ನೀಡಿದ ಚೀನಿ ಯಾಂತ್ರಿಕನಾರು? ಬನವಾಸಿ ಹುಯಾನ್ಸಾಂಗ್. ಕದಂಬರ ಕಾಲದ ಶಾಸನಗಳನ್ನು ಹೆಸರಿಸಿ. ಚಂದ್ರವಳ್ಳಿ ಶಾಸನ ಸಂಸ್ಕೃತ, ಮಳವಳ್ಳಿ ಶಾಸನ ಪ್ರಾಕೃತ, ಹಲಸಿ ಶಾಸನ ಪ್ರಾಕೃತ, ತಾಳಗುಂದ ಶಾಸನ ಸಂಸ್ಕೃತ, ಅಲ್ಮಿಡಿ ಶಾಸನ ಕನ್ನಡ. ಬನವಾಸಿ ಕದಂಬರು ಏನೆಂದು ಪ್ರಸಿದ್ಧರಾಗಿದ್ದಾರೆ? ಬನವಾಸಿ 12,000. ಕದಂಬರ ಕಾಲದ ಸಾಹಿತ್ಯದಲ್ಲಿರುವ ಶಾಸನಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಸಂಸ್ಕೃತ ಭಾಷೆಯಲ್ಲಿನ ಮಯೂರವರ್ಮನಿಂದ ರಚಿತವಾದ ಚಂದ್ರವಳ್ಳಿ ಶಾಸನವು ಅವನ ಸಾಧನೆಗಳನ್ನು ಚಿತ್ರಿಸಿದರೆ, ಶಿವಮೊಗ್ಗ ಜಿಲ್ಲೆಯ ಮಳವಳ್ಳಿ ಶಾಸನವು ಧ್ವಜೋತ್ತಮ ಎಂದು ಬಣ್ಣಿಸಿದೆ. ಶಾಂತಿವರ್ಮನ ಆದೇಶದಂತೆ ಕವಿ ಕುಬ್ಜನಿಂದ ರಚಿತವಾದ ಸಂಸ್ಕೃತದ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ಇದು ಕದಂಬರ ಮೂಲವನ್ನು ಕಾಕಸ್ತವರ್ಮನನ್ನು ಕದಂಬರ ಕಾಲದ ಶಿಕ್ಷಣವನ್ನು ಕುರಿತು ಚಿತ್ರಿಸುತ್ತದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿರುವ ಅಲ್ಮಿಡಿ ಶಾಸನವು ಕನ್ನಡದ ಮೊದಲ ಶಾಸನವಾಗಿದ್ದು, ಕನ್ನಡ ಭಾಷೆಯ ಉಗಮ ಲಿಪಿ ಹಾಗೂ ಕರ್ನಾಟಕ ಎಂಬ ಪದವನ್ನು ಪರಿಚಯಿಸುತ್ತದೆ. ಬೆಳಗಾವಿ ಜಿಲ್ಲೆಯ ಹಲಸಿ ಶಾಸನವು ಇವರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಚಿತ್ರಣವನ್ನು ನೀಡುತ್ತದೆ. ಚಂದ್ರವಳ್ಳಿ ಶಾಸನವನ್ನು ಕುರಿತು ಬರೆಯಿರಿ. ಕದಂಬ ರಾಜ್ಯದ ಸ್ಥಾಪಕ ಹಾಗೂ ಪ್ರಮುಖ ದೊರೆಯಾದ ಮಯೂರವರ್ಮನು ಚಿತ್ರದುರ್ಗದ ಸಮೀಪವಿರುವ ಚಂದ್ರವಳ್ಳಿ ಶಾಸನವನ್ನು ಹೊರಡಿಸಿದನು. ಇದನ್ನು ಮೈಸೂರು ಪುರಾತತ್ವ ಇಲಾಖೆಯು ಡಾ ಎಂ.ಎಚ್. ಕೃಷ್ಣರವರು ಸಂಶೋಧಿಸಿದರು. 1929ರಲ್ಲಿ ಪ್ರಕಟಿಸಿದರು. ಸಂಸ್ಕೃತ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವ ಈ ಶಾಸನದಲ್ಲಿ ತ್ರೈಕೂಟ, ಕಬೀರ ಪಲ್ಲವ, ಪಾರಿಯಾತ್ರಿಕೆ, ಶಕಸ್ಥಾನ, ಸೇಂದ್ರಕೆ, ಪುನ್ನಾಟ ಮತ್ತು ಮೌಖರಿಗಳನ್ನು ಸೋಲಿಸಿ ಈ ರಾಜ್ಯಗಳನ್ನು ಗೆದ್ದದ್ದಲ್ಲದೆ ಕೆರೆಯನ್ನು ಮಯೂರವರ್ಮನು ಕಟ್ಟಿಸಿದನು ಎಂಬ ಬಿರುದುಗಳಿದ್ದು, ಆತನ ಇತಿಹಾಸವನ್ನು ತಿಳಿಸುವ ಪ್ರಮುಖ ಶಾಸನವಾಗಿದೆ. ಬನವಾಸಿ ಕದಂಬರ ದೊರೆಗಳನ್ನು ಹೆಸರಿಸಿ. ಕ್ರಿಸ್ತಶಕ 325ರಿಂದ 530ರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ತಾಲೂಕಿನಲ್ಲಿನ ವೈಜಯಂತಿ ಎಂದು ಕರೆಯಲಾಗುತ್ತಿದ್ದ ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಕದಂಬ ದೊರೆಗಳೆಂದರೆ ವೀರಶರ್ಮ, ಬಂಧುಶೇಣ. ಐತಿಹಾಸಿಕ ವ್ಯಕ್ತಿಗಳು. ಕದಂಬ ರಾಜ್ಯದ ಸ್ಥಾಪಕ ಹಾಗೂ ಪ್ರಮುಖ ದೊರೆ ಮಯೂರವರ್ಮ 325ರಿಂದ 345, ಕಂಗವರ್ಮ, ಭಗೀರಥವರ್ಮ, ರಘುವರ್ಮ, ಕಾಕುಸ್ಥವರ್ಮ, ಶಾಂತಿವರ್ಮ, ಮೃಗೇಶವರ್ಮ, ರವಿವರ್ಮ, ಕೊನೆಯ ದೊರೆ ಹರಿವರ್ಮ ಇವರೆಲ್ಲರೂ ಆಳಿದರು. ಕಾಕುಸ್ಥವರ್ಮನನ್ನು ಕುರಿತು ಬರೆಯಿರಿ. ಕಾಕುಸ್ಥವರ್ಮ 425ರಿಂದ 450. ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕಾಕುಸ್ಥವರ್ಮನು ಮಯೂರವರ್ಮನ ನಂತರ ಪ್ರಮುಖನಾಗಿದ್ದನು. ಈತನ ಇತಿಹಾಸ ಮಾಹಿತಿಯನ್ನು ಈತನ ಮಗ ಶಾಂತಿವರ್ಮನು ಹೊರಡಿಸಿದ ಸಂಸ್ಕೃತ ಭಾಷೆಯಲ್ಲಿನ ತಾಳಗುಂದ ಶಾಸನವು ನೀಡುತ್ತದೆ. ಪಲ್ಲವರೊಂದಿಗೆ ಹೋರಾಡಿ ಯಶಸ್ಸನ್ನು ಪಡೆದರೆ ಸಮಕಾಲೀನ ವಾಕಟಕರು ಗುಪ್ತ ಗಂಗರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸಿ ರಾಜ್ಯವನ್ನು ಸುಭದ್ರಗೊಳಿಸಿ ಭಾರತದಾದ್ಯಂತ ತನ್ನ ಕೀರ್ತಿಯನ್ನು ಹರಡಿದನು. ಕಾಕುಸ್ಥವರ್ಮನ ಮಗಳು ಗುಪ್ತದೊರೆ ಸ್ಕಂದಗುಪ್ತನ ಮಗನಾದ ಕುಮಾರಗುಪ್ತನನ್ನು ಓಲೈಸಿಕೊಂಡಿದ್ದಳು. ಗಂಗದೊರೆ 2ನೇ ಮಾಧವ ಕಾಕುಸ್ಥನನ ಅಳಿಯನಾಗಿದ್ದನು. ಧರ್ಮಭಕ್ತನಾದ ಈತನು ತಾಳಗುಂದಕ್ಕೆ ಹೋಗಿ ಪ್ರಣವೇಶ್ವರ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಲ್ಲದೆ ದೇಗುಲದ ಸಮೀಪದಲ್ಲಿ ಒಂದು ಮಂದಿರವನ್ನು ನಿರ್ಮಿಸಿದನು. ವ್ಯಕ್ತಿತ್ವ. ಈತನ ಕಾಲದಲ್ಲಿ ರಚಿತವಾದ ಕನ್ನಡದ ಮೊದಲ ಅಲ್ಮಿಡಿ ಶಾಸನವು ಇವನನ್ನು ಉತ್ತಮ ರಾಜ್ಯಾಡಳಿತ ನಡೆಸಿರುವವನು ಹಾಗೂ ಅತಿ ಕಾರ್ಯದಕ್ಷತೆ ಉಳ್ಳವನೆಂದು ವರ್ಣಿಸಿ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿದರೆ, ತಾಳಗುಂದ ಶಾಸನವು ಕದಂಬರ ಆಭರಣ ಎಂದು ವರ್ಣಿಸಿದರೆ, ಬೆಳಗಾವಿ ಜಿಲ್ಲೆಯ ಹಲಸಿ ಶಾಸನವು ಕದಂಬರ ಕೀರ್ತಿ ಎಂದು ಬಣ್ಣಿಸಿದೆ. ತಾಳಗುಂದ ಶಾಸನವನ್ನು ಕುರಿತು ಬರೆಯಿರಿ. ಪ್ರಾಚೀನ ಕರ್ನಾಟಕದ 2ನೆಯ ಸಂಸ್ಕೃತ ಶಾಸನವಾದ ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದೆ. ಇದನ್ನು ಕಾಕುಸ್ಥವರ್ಮನ ಮಗ ಶಾಂತಿವರ್ಮನು ಕವಿಕುಬ್ಜನಿಂದ ಬರೆಸಿ ಸುಮಾರು ಕ್ರಿಸ್ತಶಕ 455ರಲ್ಲಿ ಹೊರಡಿಸಿದನು. ಇದು ಕದಂಬರ ವಂಶಾವಳಿ ಕಾಕುಸ್ಥವರ್ಮನ ಬಗ್ಗೆಯೂ ಮಾಹಿತಿಯನ್ನು ನೀಡುತ್ತದೆ. ಕದಂಬರ ಕಾಲದ ಶಿಕ್ಷಣವನ್ನು ಕುರಿತು ವಿವರಿಸಿ. ಕನ್ನಡ ಮೂಲದ ಮೊದಲ ಸ್ಥಾಪಿತ ರಾಜಮನೆತನವಾದ ಕದಂಬರು ವಿದ್ಯಾಭ್ಯಾಸಕ್ಕೂ ಪ್ರಾಮುಖ್ಯತೆಯನ್ನು ನೀಡಿದ್ದರು. ಸಂಸ್ಕೃತ ಭಾಷೆಯು ಶಿಕ್ಷಣದ ಮಾಧ್ಯಮವಾಗಿದ್ದು, ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ಪುರಾಣಗಳು, ವೇದಾಂತಗಳು, ಖಗೋಳ, ಭೂಗೋಳ ಚರಿತ್ರೆ ಶಿಕ್ಷಣದ ವಿಷಯಗಳಾಗಿದ್ದವು. ಬೆಳ್ಳಿಗಾವಿ, ಬನವಾಸಿ, ಹಲಸಿ, ತಾಳಗುಂದ, ತಲಕಾಡು, ಕುಪ್ಪತ್ತೂರು, ಮಾನ್ಯಪುರ ಇವು ಕದಂಬರ ಕಾಲದಲ್ಲಿ ಶಿಕ್ಷಣ ನೀಡುವ ಪ್ರಮುಖ ವಿದ್ಯಾಕೇಂದ್ರಗಳಾಗಿದ್ದು, ದೇವಾಲಯಗಳು, ಮಠಗಳು, ಜೈನ ಮತ್ತು ಬೌದ್ಧ ಮಠಗಳು, ಗುರುಕುಲ, ಆಶ್ರಮಗಳು ಇವು ಶಾಲೆಗಳಾಗಿದ್ದವು. ಅಗ್ರಹಾರಗಳು, ಬ್ರಹ್ಮಪುರಿಗಳು
ಘಟಿಕಾ ಸ್ಥಾನಗಳು ಶಿಕ್ಷಣದ ಉನ್ನತ ಕೇಂದ್ರಗಳಾಗಿದ್ದವು. ಕದಂಬರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಯನ್ನು ತಿಳಿಸಿ. ತಾಳಗುಂದದ ಪ್ರಣವೇಶ್ವರ, ಅಲಸಿಯ ಕಲ್ಲೇಶ್ವರ, ಅಟ್ಟಿಕೇಶ್ವರ, ಸುವರ್ಣೇಶ್ವರ, ನರಸಿಂಹ, ಬನವಾಸಿಯ ಮಧುಕೇಶ್ವರ, ಎಳವತ್ಯ ಶಿವದೇಗುಲ, ಜೈನ ಬಸದಿ, ದೊಡ್ಡಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ, ಗೋಣಿಯ ಭೈರವನ ವಿಗ್ರಹ, ಸೊರಬ ತಾಲೂಕಿನ ಜೆರಿಜೆ ಹಳ್ಳಿಯಲ್ಲಿರುವ ದೇವಿ ಗುಡಿಯಲ್ಲಿನ ದುರ್ಗಾ ದೇವಾಲಯ ಇವೇ ಮೊದಲಾದ ಕದಂಬರ ಕಾಲದ ಪ್ರಮುಖ ಕಲೆ ಮತ್ತು ವಾಸ್ತುಶಿಲ್ಪದ ರಚನೆಗಳಾಗಿವೆ. ಮಯೂರ ಶರ್ಮನು ಹೇಗೆ ಮಯೂರವರ್ಮನಾದನು? ಸಂಸ್ಕೃತ ಭಾಷೆಯ ತಾಳಗುಂದ ಶಾಸನವು ತಿಳಿಸುವಂತೆ ಒಂದು ಶೇಣನ ಮಗ ಬ್ರಾಹ್ಮಣ ಬಾಲಕನಾದ ಮಯೂರ ಶರ್ಮನು ತನ್ನ ತಾತ ಹಾಗೂ ಗುರುವಾದ ವೀರಶರ್ಮನೊಂದಿಗೆ ಉನ್ನತ ವ್ಯಾಸಂಗಕ್ಕಾಗಿ ಪಲ್ಲವರ ರಾಜಧಾನಿ ಹಾಗೂ ಅಂದಿನ ದಕ್ಷಿಣ ಭಾರತದ ಪ್ರಾಚೀನ ವಿದ್ಯಾಕೇಂದ್ರವಾದ ಕಂಚಿಗೆ ತೆರಳಿದನು. ವಿದ್ಯಾಭ್ಯಾಸವನ್ನು ಕಲಿಯುವ ಆರಂಭದಲ್ಲಿ ಸ್ನಾನ ಮಾಡಿ ತನ್ನ ಕರವಸ್ತ್ರಗಳನ್ನು ಒಣ ಹಾಕಿ ಆರಿಸಿಕೊಳ್ಳುವಾಗ ಪಲ್ಲವರ ಅಶ್ವಪಡೆಯು ಅದರ ಮೇಲೆ ಹಾದು ಹೋಗಲಾಗಿ ಅವನ ಹಾಗೂ ಸೈನಿಕರ ನಡುವೆ ವಾದ ವಿವಾದಗಳು ನಡೆದಿದ್ದನ್ನು ದೊರೆ ಶಿವಸ್ಕಂದವರ್ಮನಿಗೆ ತಿಳಿಸಲಾಗಿ ಫಲವಾಗದೆ ಆತನಿಂದ ನಿಕೃಷ್ಟವಾದ ಮಾತನ್ನು ಕೇಳಿ ಅವಮಾನಿತನಾದನು. ಈ ಸೇಡನ್ನು ತೀರಿಸಿಕೊಳ್ಳಲು ಪಣ ತೊಟ್ಟು ಕೆದರಿದ ಜುಟ್ಟನ್ನು ಕತ್ತರಿಸಿ ದರ್ಬೆಯನ್ನು ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿದು ಬ್ರಾಹ್ಮಣ ಸಂಪ್ರದಾಯವನ್ನು ತೊರೆದು ಕ್ಷತ್ರಿಯನಾಗಿ ಬ್ರಾಹ್ಮಣ ಮಯೂರ ಶರ್ಮನಿಗೆ ಬದಲಾಗಿ ಕ್ಷತ್ರಿಯ ಸೂಚಕ ಪದವಾದ ವರ್ಮ ಎಂಬುದಾಗಿ ಧರಿಸಿ ಮಯೂರವರ್ಮನಾದನು. ತಲಕಾಡಿನ ಗಂಗರು ಕ್ರಿಸ್ತಶಕ 350 999. ರಾಜಧಾನಿ ತಲಕಾಡು. ಲಾಂಛನ ಮದಗಜ. ಆಡಳಿತ ಭಾಷೆ ಕನ್ನಡ. ಕರ್ನಾಟಕವನ್ನಾಳಿದ ರಾಜಮನೆತನಗಳಲ್ಲಿಯೇ ದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು? ತಲಕಾಡಿನ ಗಂಗರು. ಗಂಗರ ಆರಂಭದ ರಾಜಧಾನಿ ಯಾವುದು? ಅದರ ಪ್ರಾಚೀನ ಹೆಸರೇನು? ಕೋಲಾರ, ಕುವಲಾಲ. ತಲಕಾಡಿನ ಗಂಗರು ಆಳಿದ ಪ್ರಮುಖ ಪ್ರದೇಶಗಳಾವುವು? ಈ ಪ್ರದೇಶಗಳನ್ನಾಳಿದ ಗಂಗರು ಏನೆಂದು ಪ್ರಸಿದ್ಧರಾಗಿದ್ದಾರೆ? ಕೋಲಾರ, ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು, ಗಂಗವಾಡಿ. 96,000. ಗಂಗರ ಲಾಂಛನ ಯಾವುದು? ಮದಗಜ. ತಲಕಾಡಿನ ಪ್ರಾಚೀನ ಹೆಸರೇನು? ಕಳವನಪುರ. ಗಂಗರ ರಾಜಧಾನಿ ಯಾವುದು? ಯಾವ ಜಿಲ್ಲೆಯಲ್ಲಿದೆ? ತಲಕಾಡು, ಬುನ್ನೂರು ಹೋಬಳಿ, ಟಿ ನರಸೀಪುರ, ಮೈಸೂರು. ಕಾಲಕಾಲದಲ್ಲಾದ ಗಂಗರ ರಾಜಧಾನಿಗಳನ್ನು ತಿಳಿಸಿ. ಕುವಲಾಲ, ಕೋಲಾರ. ತಲಕಾಡು, ಮಾಕುಂದ, ಮಾನ್ಯಪುರ. ಗಂಗರ ರಾಜಸ್ಥಾಪಕ ಯಾರು? ರಾಜಸ್ಥಾಪನೆಯಲ್ಲಿ ಸಹಕರಿಸಿದ ಜೈನ ಗುರು ಯಾರು? ದಡಿಗ ಮತ್ತು ಮಾಧವ ಸಿಂಹನಂದಿ. ತಲಕಾಡಿನ ಗಂಗರ ಆಳ್ವಿಕೆಯಲ್ಲಿ ಕೊನೆಯ ರಾಜಧಾನಿ ಯಾವುದು? ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ಮಾನ್ಯಪುರ, ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. BL ರೈಸ್ ಪ್ರಕಾರ ಗಂಗಾ ಮನೆತನ ಸ್ಥಾಪಕರಾದ ದಡಿಗ ಮತ್ತು ಮಾಧವ ಯಾವ ಜನಾಂಗಕ್ಕೆ ಸೇರಿದವರು? ಗಂಗಡಿಕಾರ್, ಒಕ್ಕಲಿಗ. ಗಂಗರ ಪ್ರಮುಖ ದೊರೆ ಯಾರು? ಮಾತಾ ಪಿತೃಗಳಾರು? ದುರ್ವಿನೀತ, ಅವನೀತ ಮತ್ತು ಜ್ಯೇಷ್ಠದೇವಿ. ದುರ್ವಿನೀತನ ಸಾಧನೆಗಳನ್ನು ತಿಳಿಸುವ 2 ಶಾಸನಗಳಾವುವು? ಗುಮ್ಮರೆಡ್ಡಿಪುರ, ಹೆಬ್ಬಟ್ಟು ದತ್ತಿ ಶಾಸನ. ಯಾವ ಚಾಲುಕ್ಯ ದೊರೆಗೆ ಸಿಂಹಾಸನವನ್ನೇರಲು ದುರ್ವಿನೀತನು ನೆರವಾದನು? 2ನೇ ಪುಲಿಕೇಶಿ. ದುರ್ವಿನೀತನು ಗುಣಾಢ್ಯನ ಯಾವ ಭಾಷೆಯ ಕೃತಿಯಾದ ಬೃಹತ್ ಕಥಾವನ್ನು ಯಾವ ಭಾಷೆಗೆ ತರ್ಜಮೆ ಮಾಡಿದನು? ಪೈಶಾಚಿ ಭಾಷೆ, ಸಂಸ್ಕೃತ ಭಾಷೆ. ಕಿರುತಾರ್ಜುನೀಯದ ಕೃತಿಯ ಎಷ್ಟನೇ ಭಾಗಕ್ಕೆ ಭಾಷ್ಯವನ್ನು ದುರ್ವಿನೀತನು ಬರೆದಿರುವನು? 15ನೇ ಭಾಗಕ್ಕೆ. ಯಾವ ಕೃತಿಯು ದುರ್ವಿನೀತನನ್ನು ಕನ್ನಡದ ಉತ್ತಮ ಲೇಖಕರೊಬ್ಬರೆಂದು ವರ್ಣಿಸಿದೆ? ಕವಿರಾಜ ಮಾರ್ಗ. ದುರ್ವಿನೀತನಿಗಿದ್ದ ಬಿರುದುಗಳನ್ನು ತಿಳಿಸಿ. ಅವನೀತ, ಸ್ಥಿತಿಪ್ರಜ್ಞ, ವಿನೀತ, ಪರಿಣೈ, ವನಿರ್, ವಿನೀತ. ದುರ್ವಿನೀತನ ಗುರು ಯಾರು? ಆತನ ಕೃತಿ ಯಾವುದು? ಪೂಜ್ಯಪಾದ, ಶಬ್ದಾವತಾರ. ದುರ್ವಿನೀತನ ನಂತರದ ಗಂಗರ ಉತ್ತರಾಧಿಕಾರಿ ಯಾರು? ಮುಷ್ಕರ. ಎಲ್ಲಿ ಯಾವ ಪಲ್ಲವ ದೊರೆಯನ್ನು ಸ್ತ್ರೀ ಪುರುಷನು ಸೋಲಿಸಿದನು? 1ನೇ ನರಸಿಂಹವರ್ಮ, ವಿಲಂದೆ. ಪೇರ್ಮಾಡಿ ಎಂಬ ಬಿರುದನ್ನು ಧರಿಸಿದ್ದ ಗಂಗ ದೊರೆ ಯಾರು? ಆ ಕಾಲದಲ್ಲಿ ರಾಜಧಾನಿ ಯಾವುದು? ಸ್ತ್ರೀ ಪುರುಷ, ಮಾನ್ಯಪುರ. ಶ್ರೀ ಪುರುಷನ ಗ್ರಂಥ ಯಾವುದು? ಯಾವ ಭಾಷೆಯಲ್ಲಿದೆ? ಗಜಶಾಸ್ತ್ರ, ಸಂಸ್ಕೃತ. ಎಲ್ಲಿ ಯಾರಿಂದ 2ನೇ ಶಿವಮಾರನು ಬಂಧಿತನಾದನು? ಮಾನ್ಯಕೇಟ, ಧ್ರುವ. 2ನೇ ಶಿವಮಾರನು ಯಾವ ಧರ್ಮಾನುಯಾಯಿ ಆಗಿದ್ದನು? ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದ ಜೈನ ಬಸದಿ ಯಾವುದು? ಜೈನ ಧರ್ಮಾನುಯಾಯಿ, ಚಂದ್ರಪ್ರಭ ಬಸದಿ. 2ನೇ ಶಿವಮಾರನು ಯಾವ ರಾಷ್ಟ್ರಕೂಟ ದೊರೆಯನ್ನು ಬೆಂಬಲಿಸಿ ಪುನಃ
ಗಂಗ ದೊರೆಯಾದನು. 3ನೇ ಗೋವಿಂದ. 2ನೇ ಶಿವಕುಮಾರನ ಕವಿತಾ ಕೃತಿ ಯಾವುದು? ಯಾವ ಭಾಷೆಯಲ್ಲಿದೆ? ಗಜಶತಕ ಅಥವಾ ಗಜಾಷ್ಟಕ ಕನ್ನಡ ಭಾಷೆ. ಗಜಾಷ್ಟಕ ಕೃತಿಯೊಂದಿಗೆ 2ನೇ ಶಿವಕುಮಾರನ ಮತ್ತೊಂದು ಕೃತಿ ಯಾವುದು? ಈತನ ಬಿರುದು ಯಾವುದು? ಸೇತುಬಂಧ, ಸೈಗೊಟ್ಟ ಶಿವಮಾರ. ಯಾವ ಕದನದಲ್ಲಿ ಯಾವ ರಾಷ್ಟ್ರಕೂಟ ದೊರೆಯನ್ನು ನೀತಿಮಾರ್ಗ ಎರೆಯಂಗನು ಸೋಲಿಸಿದನು? ರಾಜಾರಾಮುಡು, ಅಮೋಘವರ್ಷ ನೃಪತುಂಗ. ಗಂಗರ ಕೊನೆಯ ಪ್ರಮುಖ ದೊರೆ ಯಾರು? ಪ್ರಧಾನ ದಂಡನಾಯಕ ಹಾಗೂ ಮಂತ್ರಿಯನ್ನು ಹೆಸರಿಸಿ. 4ನೇ ರಾಚಮಲ್ಲ, ಚಾವುಂಡರಾಯ. ಚಾವುಂಡರಾಯನಿಗೆ ಸಮರ ಪರಶುರಾಮ ಎಂಬ ಬಿರುದನ್ನು ನೀಡಿದವರ್ಯಾರು? ಆತನ ಯಾವ ಸಾಧನೆಗೆ ಇದು ಸಂದಿತು? 4ನೇ ರಾಚಮಲ್ಲ, ಸಾಮಂತ ದೊರೆ ಮಧುರಾಚಯ್ಯನ ಮೇಲಿನ ವಿಜಯ. ರಾಯ ಎಂಬ ಬಿರುದನ್ನು ಮಂತ್ರಿ ಚಾವುಂಡರಾಯನಿಗೆ ಯಾರು ನೀಡಿದರು? ಆತನಿಗೆ ಏಕಾಗಿ ಬಂದಿತು? ದೊರೆ 4ನೇ ರಾಚಮಲ್ಲ, ಚಾವುಂಡರಾಯನ ದಾನ ಧರ್ಮ ಕಾರ್ಯಗಳಿಗಾಗಿ. ಗೋಣೂರು ಕದನದಲ್ಲಿ ಯಾರನ್ನು ಚಾವುಂಡರಾಯನು ಸೋಲಿಸಿದನು? ಆಗ ಧರಿಸಿದ ಬಿರುದು ಯಾವುದು? ನೊಳಂಬದ ಜಗದೇಕ ವೀರ, ವೀರ ಮಾರ್ತಾಂಡ. ತ್ರಿಭುವನ ವೀರನನ್ನು ಚಾವುಂಡರಾಯನು ಎಲ್ಲಿ ಸೋಲಿಸಿದನು? ಬಾಗೇವೂರು. ರಣಸಿಂಗ ಸಿಂಹ ಎಂಬ ಬಿರುದು ಗಂಗರ ಯಾವ ಮಂತ್ರಿಗಿತ್ತು? ಆತ ಯಾರನ್ನು ಸೋಲಿಸಿ ಅದನ್ನು ಧರಿಸಿದನು? ಮಂತ್ರಿ ಚಾವುಂಡರಾಯ, ಪಾಂಡ್ಯ ರಾಜ್ಯದ ರಾಜಾದಿತ್ಯ. ಚಾವುಂಡರಾಯನ ಕನ್ನಡ ಕೃತಿ ಯಾವುದು? ಯಾವುದನ್ನು ಕುರಿತಿದ್ದಾಗಿದೆ? ಚಾವುಂಡರಾಯ ಪುರಾಣ. ಜೈನ 24ನೇ ತೀರ್ಥಂಕರ. ಚಾವುಂಡರಾಯನ ಸಂಸ್ಕೃತ ಗ್ರಂಥ ಯಾವುದು? ಗುರು ಯಾರು? ಚರಿತ್ರಸಾರ, ಅಜಿತ ಸೇನಾಚಾರ್ಯರು. ಚಾವುಂಡರಾಯನು ಯಾವ ಧರ್ಮಾನುಯಾಯಿ ಆಗಿದ್ದನು? ಆ ಧರ್ಮಕ್ಕೆ ಆತನ ಅದ್ಭುತ ಕೊಡುಗೆ ಯಾವುದು? ಜೈನ ಧರ್ಮ. ಏಕಶಿಲೆಯ ಗೊಮ್ಮಟೇಶ್ವರ ವಿಗ್ರಹ. ಗಂಗರ ಕೋಟೆ ಕಿಲ್ಲೆಯ ರಕ್ಷಣಾಗಾರರಿಗೆ ಏನೆಂದು ಕರೆಯುತ್ತಿದ್ದರು? ತುರಂಗ ಸಾಹಸಿ. ಗಂಗರ ಕಾಲದ ದತ್ತಕ ಸೂತ್ರದ ಕರ್ತೃ ಯಾರು? ದೊರೆ 2ನೇ ಮಾಧವ. ಗಂಗರ ಕೊನೆಯ ಅರಸನಾರು? ಆತನನ್ನು ಸೋಲಿಸಿ ಗಂಗರಾಡಳಿತವನ್ನು ಕೊನೆಗಾಣಿಸಿದವರ್ಯಾರು? ರಕ್ಕಸ ಗಂಗ. ಚೋಳ ದೊರೆ 1ನೇ ರಾಜೇಂದ್ರ ಚೋಳ. ಗಂಗರ ಪ್ರಮುಖ ಹಾಗೂ ಕೊನೆಯ ಅರಸನನ್ನು ತಿಳಿಸಿ. ದುರ್ವಿನೀತ, ಶ್ರೀಪುರುಷ, 2ನೇ ಶಿವಮಾರ, ನೀತಿಮಾರ್ಗ ಎರೆಯಂಗ, 4ನೇ ರಾಚಮಲ್ಲ, ಕೊನೆಯ ಅರಸ ರಕ್ಕಸ ಗಂಗ. ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿನ ಪ್ರಮುಖ ಹಿಂದೂ ದೇವಾಲಯಗಳನ್ನು ತಿಳಿಸಿ. ತಲಕಾಡಿನ ಅರ್ಕೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ನೀತಿಮಾರ್ಗೇಶ್ವರ ದೇವಾಲಯಗಳು, ಬೇಗೂರಿನ ಕೋಲಾರಮ್ಮ, ನಂದಿಯಲ್ಲಿರುವ ಭೋಗನಂದೀಶ್ವರ, ಸುತ್ತೂರಿನ ನಾರಾಯಣಸ್ವಾಮಿ, ಸಿದ್ದಘಟ್ಟದ ಸಂಗಮೇಶ್ವರ, ಅರಳುಗುಪ್ಪೆಯ ಕಲ್ಲೇಶ್ವರ, ಹಿರೇಮಗಳೂರಿನ ಕೋದಂಡರಾಮ ಹಾಗೂ ನರಸಮಂಗಲದ ಶಿವ, ವಿಷ್ಣು ದೇವಾಲಯಗಳು ಗಂಗರ ಕಾಲದ ಪ್ರಮುಖ ಹಿಂದೂ ದೇವಾಲಯಗಳಾಗಿವೆ. ಕ್ರಿಸ್ತಶಕ 4ನೇ ಶತಮಾನದಿಂದ ಕ್ರಿಸ್ತಶಕ 10ನೇ ಶತಮಾನದವರೆಗೆ ಆಳಿದ ಗಂಗಾ ಅರಸರನ್ನು ತಿಳಿಸಿ. ಸುಮಾರು 6 ಶತಮಾನಗಳ ಕಾಲ ಪ್ರಸ್ತುತ ಮೈಸೂರು ಜಿಲ್ಲೆ ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿಯಲ್ಲಿನ ತಲಕಾಡನ್ನು ಪ್ರಮುಖ ರಾಜಧಾನಿ ಹಾಗೂ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿದ ಗಂಗಾ ದೊರೆಗಳೆಂದರೆ ಸ್ಥಾಪಕರಾದ ದಡಿಗ ಕೊಂಗಣಿವರ್ಮ ಮತ್ತು ಮಾಧವ ಕೃಷ್ಣವರ್ಮ. 2ನೇ ಮಾಧವ ವಿಷ್ಣುಗೋಪ. 3ನೇ ಮಾಧವ ಅವಿನೀತ. ಪ್ರಮುಖ ದೊರೆ ದುರ್ವಿನೀತ, ಮುಷ್ಕರ, ಕುಲವೀರ, ಶ್ರೀವಿಕ್ರಮ, ಭೂವಿಕ್ರಮ. 1ನೇ ಶಿವಮಾರ ಸ್ತ್ರೀ ಪುರುಷ. 2ನೇ ಶಿವಮಾರ 1ನೇ ಮಾರಸಿಂಹ. 1ನೇ ರಾಚಮಲ್ಲ ನೀತಿಮಾರ್ಗ ಎರೆಯಂಗ. 2ನೇ ರಾಚಮಲ್ಲ 1ನೇ ಭೂತಗ ಎರೆಗಂಗ ನರಸಿಂಹ. 3ನೇ ರಾಚಮಲ್ಲ 2ನೇ ಭೂತಗ ಮರುಳಗಂಗ 2ನೇ ಮಾರಸಿಂಹ. 4ನೇ ರಾಚಮಲ್ಲ ಹಾಗೂ ಕೊನೆಯ ದೊರೆ ರಕ್ಕಸಗಂಗ. ತಲಕಾಡು ಗಂಗರ ಆಡಳಿತದ ಪ್ರಮುಖ ಉದ್ದೇಶಗಳನ್ನು ತಿಳಿಸಿ. ತಮ್ಮ ರಾಜಮನೆತನದ ಆಳ್ವಿಕೆಯ ವಂಶ ಪಾರಂಪರೆಯನ್ನು ಉಳಿಸಿ ಮುಂದುವರೆಸುವುದು. 2 ಪ್ರಜೆಗಳ ಹಾಗೂ ಸರ್ವರ ಕಲ್ಯಾಣಕ್ಕಾಗಿ ಧರ್ಮಶಾಸ್ತ್ರ ನೀತಿಶಾಸ್ತ್ರಗಳಿಗನುಗುಣವಾಗಿ ಆಡಳಿತ ನಡೆಸುವುದು. 3 ನೆರೆಹೊರೆಯ ರಾಜ್ಯಗಳಿಂದ ಕ್ಷೀಣಿಸುತ್ತಿದ್ದ ರಾಜ್ಯವನ್ನು ಪ್ರಬಲಗೊಳಿಸುವುದು. 4 ಕ್ಷೀಣಿಸುತ್ತಿದ್ದ ಧರ್ಮವನ್ನು ಕಾಪಾಡುವುದು. 5 ರಾಜ್ಯದಲ್ಲಿ ಶಾಂತಿ ಭದ್ರತೆ ನೆಲೆಸುವಂತೆ ಮಾಡುವುದು. ಇದಕ್ಕಾಗಿ ದುಷ್ಟರ ನಿಗ್ರಹ, ಶಿಷ್ಟರ ಪರಿಪಾಲನೆ ಮಾಡುವುದು. ತಪ್ಪು ಮಾಡಿದ ಸಮಾಜಘಾತಕರನ್ನು ಶಿಕ್ಷಿಸುವುದು. ಗಂಗರ ಆಡಳಿತದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ. 1 ವಂಶ ಪಾರಂಪರ್ಯ ಆಡಳಿತ ವ್ಯವಸ್ಥೆ. 2 ಕಾರ್ಯಾಂಗವೆನ್ನುವ ಮಂತ್ರಿಮಂಡಲ. 3 ನಾಡುಗಳು.
4 ಕೆಳಹಂತದ ಗ್ರಾಮಾಡಳಿತ, 5 ಸೈನಿಕ ಪದ್ಧತಿ, 6 ನ್ಯಾಯಿಕ ವ್ಯವಸ್ಥೆ. ತಲಕಾಡು ಗಂಗರ ಕಾಲದ ಶಿಕ್ಷಣವನ್ನು ವಿವರಿಸಿ. ಶಿಕ್ಷಣ. ಗಂಗರಸರು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದು, ಅಂದು ಅವರವರು ಬಯಸಿದ ಶಿಕ್ಷಣವನ್ನು ನೀಡುತ್ತಿದ್ದರು. ಶಿಕ್ಷಣವನ್ನು ಪ್ರಾಕೃತ, ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ ಬೋಧಿಸಲಾಗುತ್ತಿದ್ದು, ಅಗ್ರಹಾರಗಳು, ಬ್ರಹ್ಮಪುರಿಗಳು, ವಿಹಾರಗಳಲ್ಲಿ, ಮಠಗಳಲ್ಲಿ ನೀಡಲಾಗುತ್ತಿತ್ತು. ಅಂದಿನ ಶಿಕ್ಷಣದ ವಿಷಯಗಳು ಪ್ರಮುಖವಾಗಿ 1 ಪುರಾತನ ಶಾಸ್ತ್ರಾಧ್ಯಯನದ ವಿಷಯಗಳು, 2 ಅರಸ ಮನೆತನದವರು ಕಲಿಯುತ್ತಿದ್ದ ವಿಷಯಗಳು, 3 ಕುಶಲಕರ್ಮಿಗಳು ಹಾಗೂ ಸಾಮಾನ್ಯ ಜನತೆ ಕಲಿಯುತ್ತಿದ್ದ ಔದ್ಯೋಗಿಕ ಮತ್ತು ವೃತ್ತಿ ಶಿಕ್ಷಣದ ವಿಷಯಗಳೆಂದು ವಿಂಗಡಿಸಲಾಗಿತ್ತು. 1. ಪುರಾತನ ಶಾಸ್ತ್ರಾಧ್ಯಯನ ವಿಷಯಗಳು. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು ಹಾಗೂ ವ್ಯಾಕರಣ, ತರ್ಕ ಇವೆ ಮೊದಲಾದ ವಿಷಯಗಳು ವೈದಿಕ ಧರ್ಮದ ವಿದ್ಯಾಕೇಂದ್ರಗಳಲ್ಲಿ ಜರುಗುತ್ತಿದ್ದವು. 2. ಅರಸರು ಕಲಿಯುತ್ತಿದ್ದ ವಿಷಯಗಳು. ರಾಜನೀತಿ, ಕಾವ್ಯ, ಇತಿಹಾಸ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಯುದ್ಧ ವಿದ್ಯೆ ಕಲೆಯ ಶಿಕ್ಷಣ ನೀಡಲಾಗುತ್ತಿತ್ತು. 3. ಔದ್ಯೋಗಿಕ ಅಥವಾ ವೃತ್ತಿ ಶಿಕ್ಷಣದ ವಿಷಯಗಳು. ಔದ್ಯೋಗಿಕ ಶಿಕ್ಷಣ ಪಡೆಯಲು ಅವಕಾಶವಿದ್ದು, ನಾಣ್ಯಕಾರ ವಿಷಯ, ಬಡಗಿಗಳು, ಕಲ್ಲುಕುಟಿಕ, ವಾಸ್ತುಶಿಲ್ಪ ವಿಷಯ ಇವೆ ಮೊದಲಾದವುಗಳನ್ನು ಬೋಧಿಸಲಾಗುತ್ತಿತ್ತು. ಜೈನ ಧರ್ಮದ ವಿದ್ಯಾಕೇಂದ್ರಗಳು ತಲಕಾಡು, ಮೇಲುಕೋಟೆ, ಶ್ರೀರಂಗಪಟ್ಟಣ, ಶ್ರವಣಬೆಳಗೊಳ, ಶಿವಗಂಗೆ, ಬಂಕಾಪುರ ಮೊದಲಾದವು ಪ್ರಮುಖ ವಿದ್ಯಾಕೇಂದ್ರಗಳಾಗಿದ್ದು, ಅವುಗಳಲ್ಲಿ ಜೈನ ಧರ್ಮದ ಶಿಕ್ಷಣವನ್ನು ನೀಡಲಾಗುತ್ತಿತ್ತು. ತಲಕಾಡು ಗಂಗರ ಸಾಹಿತ್ಯಾಭಿವೃದ್ಧಿಯನ್ನು ತಿಳಿಸಿ. ಸಾಹಿತ್ಯಾಭಿವೃದ್ಧಿ. ಸಂಸ್ಕೃತ ಕೃತಿಗಳು. ವಿದ್ವಾಂಸ ದೊರೆಗಳಿಂದ ಹಾಗೂ ಆಶ್ರಯಿಸಿರುವ ಕವಿವರ್ಯರಿಂದ ಅನೇಕ ಗ್ರಂಥಗಳು ರಚನೆಯಾದವು. ಪರಾಕ್ರಮಿ ದೊರೆಯಾದ ದುರ್ವಿನೀತನು ಶ್ರೇಷ್ಠ ವಿದ್ವಾಂಸನಾಗಿದ್ದು, ಪೈಶಾಚಿ ಭಾಷೆಯಲ್ಲಿನ ಗುಣ್ಯಡ್ಡನ ಬೃಹತ್ ಕಥಾವನ್ನು ಸಂಸ್ಕೃತ ಭಾಷೆಗೆ ತರ್ಜುಮೆ ಮಾಡಿದನು. ಈತನ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದ ಭಾರವಿಯ ಕಿರಾತಾರ್ಜುನೀಯದ 15ನೇ ಭಾಗಕ್ಕೆ ವಿಮರ್ಶೆ ಬರೆದಿರುವನು. ಈತನ ಗುರುವಾದ ಪೂಜ್ಯಪಾದರು ಸಂಸ್ಕೃತದಲ್ಲಿ ಶಬ್ದಾವತಾರ, ಸರ್ವತಾ ಸಿದ್ಧ, ಜೀವಾಭಿಷೇಕ ಮತ್ತು ಸಮಾಧಿ ಶತಕಗಳೆಂಬ ಕೃತಿಗಳನ್ನು ರಚಿಸಿದರು. 2ನೇ ಮಾಧವನು ರಕ್ತಚರಿತ್ರೆ ಎಂಬ ಕೃತಿಯನ್ನು, ಶ್ರೀ ಪುರುಷನು ಸಂಸ್ಕೃತದಲ್ಲಿ ಗಜಶಾಸ್ತ್ರ ಎಂಬುದನ್ನು, ರಾಘವ ಪಾಂಡೋವಿಯನ್ನು ರಚಿಸಿದ ಹೇಮಸೇನ, ಗದ್ಯ ಚೂಡಾಮಣಿ ಮತ್ತು ಕ್ಷಾತ್ರ ಚೂಡಾಮಣಿಗಳನ್ನು ರಚಿಸಿದ ವಿಧಿಭಾಸಿಂಹ, ಚಂದ್ರ ಪ್ರಭಾ ಪುರಾಣವನ್ನು ಬರೆದ ವೀರನಂದಿ ಮತ್ತು ವರ್ಧಮಾನ ಪುರಾಣವನ್ನು ಅಗಸನು ಹಾಗೂ ಚಾವುಂಡರಾಯನು ಚರಿತ್ರಸಾರ ಗ್ರಂಥವನ್ನು ರಚಿಸಿದ ಪ್ರಮುಖರು. ಕನ್ನಡ ಕೃತಿಗಳು. 2ನೇ ಶಿವಮಾರನು ಗಜಶತಕ ಅಥವಾ ಗಜಾಷ್ಟಕ ಗ್ರಂಥಗಳನ್ನು ರಚಿಸಿದ ಈತನನ್ನು ಗಂಗರ ಕಾಲದ ಕನ್ನಡ ಸಾಹಿತ್ಯದ ದೊಡ್ಡ ಕವಿ ಎಂದು ಕವಿರಾಜ ಮಾರ್ಗದಲ್ಲಿ ಬಣ್ಣಿಸಿದೆ. 2ನೇ ಶಿವಮಾರನು ಗಜಶತಕ ಎಂಬ ಕವಿತಾ ಪುಸ್ತಕವನ್ನಲ್ಲದೆ ಸೇತುಬಂಧಗಳನ್ನು ರಚಿಸಿದ 4ನೇ ರಾಚಮಲನ ಮಂತ್ರಿ ಹಾಗೂ ಕವಿಯಾದ ಚಾವುಂಡರಾಯನು ಕನ್ನಡದಲ್ಲಿ ಚಾವುಂಡರಾಯ ಪುರಾಣವನ್ನು ರಚಿಸಿದನು. ಗಂಗರ ಇತಿಹಾಸಕ್ಕೆ ಚಾವುಂಡರಾಯನು ನೀಡಿದ ರಾಜಕೀಯ ಸಾಂಸ್ಕೃತಿಕ ಸಾಧನೆಗಳನ್ನು ತಿಳಿಸಿ. ಗಂಗರ ಕೊನೆಯ ಪ್ರಮುಖ ದೊರೆಯಾದ 4ನೇ ರಾಚಮಲನ ಶ್ರೇಷ್ಠ ದಂಡನಾಯಕನು ಹಾಗೂ ಮಂತ್ರಿ, ಕವಿ, ವಿದ್ವಾಂಸ, ಕಲಾಕಾರನಾದ ಚಾವುಂಡರಾಯನು ಸುಮಾರು 22 ವರ್ಷಗಳ ಕಾಲ ಕ್ರಿಸ್ತಶಕ 963ರಿಂದ 985 ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದಂತಹ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಗಂಗರ ಇತಿಹಾಸಕ್ಕೆ ಕೊಡುಗೆಯನ್ನು ನೀಡಿದನು. ಸೈನಿಕ ಅಥವಾ ರಾಜಕೀಯ ಸಾಧನೆ. ನೊಳಂಬದ ಜಗದೇಕ ವೀರನು ಗಂಗ ರಾಜ್ಯದ ಮೇಲೆ ದಾಳಿ ಮಾಡಲು ಬಂದಾಗ ಆತನನ್ನು ಚಾವುಂಡರಾಯನು ಗೋನೂರು ಎಂಬ ಸ್ಥಳದಲ್ಲಿ ಸೋಲಿಸಿ ವೀರ ಮಾರ್ತಾಂಡ ಎಂಬ ಬಿರುದಿಗೆ ಖ್ಯಾತಿಯಾದನು. ಮುಂದುವರಿದ ಚಾವುಂಡರಾಯನು ಬಾಗೇವೂರು ಕದನದಲ್ಲಿ ತ್ರಿಭುವನ ವೀರನನ್ನು ಸೋಲಿಸಿದ್ದಲ್ಲದೆ ಉಚ್ಚಂಗಿಯ ಪಾಂಡ್ಯ ರಾಜನಾದ ರಾಜಾತೀತನನ್ನು ಸೋಲಿಸಿ ರಣಸಿಂಗಸಿಂಹ ಎಂಬ ಬಿರುದನ್ನು ಧರಿಸಿದನು. 4ನೇ ರಾಚಮಲನ ವಿರುದ್ಧ ದಂಗೆ ಎದ್ದ ಸಾಮಂತ ಮುದರಾಚಾರ್ಯನನ್ನು ಸದೆಬಡಿದ ಸಾಹಸವನ್ನು ಮೆಚ್ಚಿದ ದೊರೆಯು ಈತನಿಗೆ ಸಮರ ಪರಶುರಾಮ ಎಂಬ ಬಿರುದನ್ನು ನೀಡಿದನು. ಹೀಗೆ ಶತ್ರುಗಳಿಂದ ಒದಗಿದ್ದ ದಾಳಿಯನ್ನು ಮಂತ್ರಿ ಚಾವುಂಡರಾಯನು ಎದುರಿಸಿ ಗಂಗರಾಜ್ಯವನ್ನು ರಕ್ಷಿಸಿದನು. ಸಾಂಸ್ಕೃತಿಕ ಸಾಧನೆಗಳು. ಸಾಹಿತ್ಯ. ವೈರಿಕುಲ ಕಾಲದಂಡ ಎಂಬ ಬಿರುದಾಂಕಿತನಾದ ಚಾವುಂಡರಾಯನು ಪರಾಕ್ರಮಿಯಾದಂತೆ ಸಾಂಸ್ಕೃತಿಕ ಪರಂಪರೆಯಂತಹ ದೊಡ್ಡ ವಿದ್ವಾಂಸನಾಗಿದ್ದನು. ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಶ್ರೇಷ್ಠವಾದ ಪಾಂಡಿತ್ಯವನ್ನು ಗಳಿಸಿದ ಈತನು ಜೈನ ತೀರ್ಥಂಕರರನ್ನು ಕುರಿತು ಕನ್ನಡದಲ್ಲಿ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಬರೆದಿದ್ದಲ್ಲದೆ ಜೈನಯತಿ ನೇಮಿಚಂದ್ರ ಸಿದ್ಧಾರ್ಥನಿಂದ ರಚಿತವಾದ ಗೊಮ್ಮಟೇಶ್ವರ ಎಂಬ ಗ್ರಂಥಕ್ಕೆ ವಿಮರ್ಶೆಯನ್ನು ಬರೆದನು. ಅಲ್ಲದೆ ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಕೃತಿಯನ್ನು ರಚಿಸಿದನು ಮತ್ತು ವಿದ್ವಾಂಸ ಕವಿತೆಯಾದಂತೆ ಚಾವುಂಡರಾಯನು ಜೈನ ಧರ್ಮಿಯಾಗಿದ್ದು ಅಜಿತ ಸೇನಾಚಾರ್ಯರ ಶಿಷ್ಯನಾಗಿದ್ದನು. ವಾಸ್ತುಶಿಲ್ಪದ ಕೊಡುಗೆ. ಜಗತ್ತಿನ ಕಲಾರಚನೆಯಲ್ಲಿ ಅತ್ಯಂತ ಅದ್ಭುತಗಳಲ್ಲಿ ಒಂದೆಂದು ಹೆಸರಾಗಿರುವ ಮತ್ತು ಏಷ್ಯಾ ಖಂಡದಲ್ಲಿಯೇ ಏಕಶಿಲಾ ವಿಗ್ರಹ ಎಂದು ಖ್ಯಾತಿಯಾಗಿರುವ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದನು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟದಲ್ಲಿರುವ ಈ ಬಾಹುಬಲಿ ರಾಯ ಬಸದಿ ನಿರ್ಮಿಸಿದನು.
ವ್ಯಕ್ತಿತ್ವ ಪರಾಕ್ರಮಿ, ಸ್ವಾಮಿನಿಷ್ಠೆ, ಸರ್ವ ಧರ್ಮಗಳಿಗೂ ಪ್ರೋತ್ಸಾಹ, ಸಾಹಿತ್ಯ ರಚನೆ, ಬೃಹತ್ ಕಲೆಯ ನಿರ್ಮಾಣ ಇವುಗಳಿಂದ ಚಾವುಂಡರಾಯನ ಹೆಸರು ಕರ್ನಾಟಕದ ಗಂಗರ ಇತಿಹಾಸದಲ್ಲಿ ಅಮರವಾಗಿರುವ ಈತನಿಗೆ ದಾನ ಧರ್ಮಗಳನ್ನು ಕಾರ್ಯವನ್ನು ಮೆಚ್ಚಿದ ದೊರೆಯು ರಾಯ ಎಂಬುದನ್ನು ನೀಡಿದನು. ಅಲ್ಲದೆ ವೀರಮಾರ್ತಾಂಡ, ರಣಸಿಂಗಸಿಂಹ ಎಂಬ ಬಿರುದುಗಳಿದ್ದವು. ಶ್ರವಣಬೆಳಗೊಳವನ್ನು ಕುರಿತು ಬರೆಯಿರಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಮೀಪದಲ್ಲಿರುವ ಕಾತವಪುರಿ ಎಂಬ ಪ್ರಾಚೀನ ಹೆಸರಿನ ಶ್ರವಣಬೆಳಗೊಳವು ಗಂಗರ ಪ್ರಸಿದ್ಧ ಜೈನ ಧರ್ಮದ ಕೇಂದ್ರವಾಗಿದ್ದು, ಜೈನ ತೀರ್ಥಂಕರ ಮೂರ್ತಿಗಳು, ಜೈನ ಬಸದಿಗಳು, ಬ್ರಹ್ಮದೇವರ ಸ್ತಂಭ, ಚಾವುಂಡರಾಯನ ಬಸದಿ, ಚಂದ್ರಪ್ರಭ ಬಸದಿ ಇವುಗಳನ್ನೊಳಗೊಂಡಿದೆ. ಅಲ್ಲದೆ ಗಂಗರ ದೊರೆ 4ನೇ ಚಮಲನ ಮಂತ್ರಿ, ದಂಡನಾಯಕ, ಕವಿ, ಕಲಾಕಾರನಾದ ಚಾವುಂಡರಾಯನು ನಿರ್ಮಿಸಿರುವ ಗೊಮ್ಮಟೇಶ್ವರ ವಿಗ್ರಹವು ಪ್ರಮುಖವಾಗಿದೆ. ಅಖಂಡ ಏಕಶಿಲೆಯಲ್ಲಿ ರಚನೆಯಾಗಿರುವ ಗೊಮ್ಮಟೇಶ್ವರ ವಿಗ್ರಹವು 58 ಅಡಿ ಎತ್ತರವುಳ್ಳದಾಗಿದ್ದು, ಏಷ್ಯಾ ಖಂಡದಲ್ಲಿಯೇ ಈ ರೀತಿಯ ಕಲಾರಚನೆ ಪ್ರಥಮವಾಗಿದೆ. ಈ ಬಾಹುಬಲಿ ವಿಗ್ರಹದ ಅಂಗಸೌಷ್ಠತೆ ಶಾಂತ ಮುದ್ರೆ ಹೊಂದಿದ್ದು, ಶಾಂತಿ, ತ್ಯಾಗ, ಪ್ರೀತಿ, ಔದಾರ್ಯದ ಸದ್ಗುಣಗಳಿಗೆ ಪ್ರತೀಕವಾಗಿದೆ. ಈ ಶಿಲ್ಪದ ಮಹಾನ್ ಕಾರ್ಯದ ಮೇಲ್ವಿಚಾರಣೆಯನ್ನು ಅರಿಷ್ಟನೇಮಿ ಎಂಬುವವನು ವಹಿಸಿದ್ದನು. ದುರ್ವಿನೀತನ ಸಾಧನೆಗಳನ್ನು ಕುರಿತು ಬರೆಯಿರಿ. ದುರ್ವಿನೀತ 540 600 ಸುಮಾರು 60 ವರ್ಷಗಳವರೆಗೆ ಆಳ್ವಿಕೆ ಮಾಡಿದ ಗಂಗರಸರಲ್ಲಿ ದುರ್ವಿನೀತನು ಶ್ರೇಷ್ಠ ದೊರೆಯಾಗಿದ್ದು, ತಲಕಾಡನ್ನು ಕೇಂದ್ರ ಸ್ಥಾನ ಹಾಗೂ ರಾಜಧಾನಿಯನ್ನಾಗಿ ಮುಂದುವರಿಸಿ ಸೈನಿಕ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿದ್ದಲ್ಲದೆ ವಿದ್ವಾಂಸರಿಗೆ ಪೋಷಕನಾಗಿದ್ದು, ಧಾರ್ಮಿಕತೆಯ ಸಹಿಷ್ಣುನೂ ಆಗಿದ್ದನು. ಆಧಾರಗಳು: ಇವನ ಸಾಹಸಮಯವಾದ ಸೈನಿಕ ಸಾಧನೆಗಳನ್ನು ಹಾಗೂ ಸಾಹಿತ್ಯ ಧರ್ಮ ವ್ಯಕ್ತಿತ್ವವನ್ನು ತಿಳಿಯಲು ಈತನಿಂದಲೇ ರಚಿತವಾದ ಸಂಸ್ಕೃತ ಭಾಷೆಯಲ್ಲಿನ ಹೆಬ್ಬಟ್ಟು ದತ್ತಿ ಶಾಸನವು ಮುಖ್ಯ ಆಧಾರವಾಗಿದೆ. ಎದುರಿಸಿದ ಪ್ರಮುಖರು: ಪುನ್ನಾಟದ ಮಾತೆಯಾದ ಜ್ಯೇಷ್ಠದೇವಿ ಹಾಗೂ ದೊರೆ ಅವನೀತನ ಮಗನಾದ ದುರ್ವಿನೀತನು. ಸಿಂಹಾಸನವನ್ನು ಏರಿದಾಗ ಹಲವರು ಸಹೋದರರ ಕಿಚ್ಚಿನಿಂದಾಗಿ ಯಾದವಿ ಕಲಹ, ಪಲ್ಲವರು ಹಾಗೂ ಬಾದಾಮಿ ಚಾಲುಕ್ಯರನ್ನು ಎದುರಿಸಿ ರಾಜ್ಯವನ್ನು ವಿಸ್ತರಿಸಬೇಕಾಯಿತು. ಸೈನಿಕ ಸಾಧನೆಗಳು: ಯಾದವಿ ಕಲಹ ದಮನ. ಅವನೀತನು ತನ್ನ ಹಿರಿಯ ಮಗನನ್ನು ಬಿಟ್ಟು ಚಿಕ್ಕವನಾಗಿದ್ದ ದುರ್ವಿನೀತನನ್ನು ಸಿಂಹಾಸನದ ಮೇಲೆ ಕೂರಿಸಿದಾಗ ಯಾದವಿ ಕಲಹ ಆರಂಭವಾಗಿ ದುರ್ವಿನೀತನು ಸಿಂಹಾಸನವನ್ನು ಪಡೆಯುವುದಕ್ಕೋಸ್ಕರ ಚಾಲುಕ್ಯರ ಸಹಾಯದಿಂದ ಸಹೋದರನನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡನು. ಪಲ್ಲವ ದೊರೆ ಸಿಂಹವಿಷ್ಣುವಿನ ಮೇಲಿನ ವಿಜಯ. ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡ ದುರ್ವಿನೀತನು ಚಾಲುಕ್ಯರೊಂದಿಗಿನ ವೈವಾಹಿಕ ಸಂಬಂಧದಿಂದ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಅವರ ಸಹಾಯದಿಂದ ದಕ್ಷಿಣದ ಪಲ್ಲವರ ದೊರೆಯಾದ ಸಿಂಹವಿಷ್ಣುವನ್ನು ಯುದ್ಧದಲ್ಲಿ ಸೋಲಿಸಿ ಅಂಧೇರಿ, ಅಲ್ಲತ್ತೂರು, ಬಂಗಲ್ಪೇಟೆ, ಪುರಲಾರೆ, ಸೇಲಂ, ಕೊಯಮತ್ತೂರು, ಪೆನ್ನಾವರ ಮುಂತಾದವುಗಳನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬೀರಿದನು. ಬಾದಾಮಿ ಚಾಲುಕ್ಯರೊಂದಿಗೆ ದುರ್ವಿನೀತನ ಸಂಬಂಧ. ಕ್ಲಿಷ್ಟವಾದ ಸನ್ನಿವೇಶದಲ್ಲಿ ಚಾಲುಕ್ಯರ ಜಯಸಿಂಹನನ್ನು ಸಿಂಹಾಸನದಲ್ಲಿ ಕೂರಿಸಿ ಉತ್ತಮ ಸಂಬಂಧ ಹೊಂದಿದ್ದರು. ನಂತರದಲ್ಲಿ ದೊರೆಯಾದ 1ನೇ ಕೀರ್ತಿವರ್ಮನು ಗಂಗರ ವೈರತ್ವವನ್ನು ಬೆಳೆಸಿದಾಗ ಆತನನ್ನು ಸೋಲಿಸಿದನು. ಇನ್ನೊಂದು ಕಡೆ ಸಿಂಹಾಸನಕ್ಕಾಗಿ 2ನೇ ಪುಲಿಕೇಶಿಗೂ ಹಾಗೂ ಆತನ ಚಿಕ್ಕಪ್ಪನಾದ ಮಂಗಲೇಶನಿಗೂ ಘರ್ಷಣೆ ಉಂಟಾದಾಗ ದುರ್ವಿನೀತನು ಪುಲಿಕೇಶಿಯ ಪರವಾಗಿ ಮಂಗಲೇಶನನ್ನು ಸೋಲಿಸಿ ಪುಲಿಕೇಶಿಗೆ ಜಯ ತಂದುಕೊಟ್ಟನು. ಸಾಂಸ್ಕೃತಿಕ ಕೊಡುಗೆಗಳು: ದುರ್ವಿನೀತನು ಕೇವಲ ಸಾಹಸಿಯಾಗಿರದೆ ಸಾಹಿತ್ಯಾಭಿಮಾನಿಯಾಗಿಯೂ ರಾಜನೀತಿ ತಜ್ಞನು, ಕಲೋಪಾಸಕನು, ಧಾರ್ಮಿಕ ಸಹಿಷ್ಣುನೂ ಆಗಿದ್ದನು. ಕನ್ನಡ ಕವಿರಾಜ ಮಾರ್ಗವು ತಿಳಿಸುವಂತೆ ದುರ್ವಿನೀತನು ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದ ಘನ ವಿದ್ವಾಂಸನಾಗಿದ್ದು, ಕೋಣ್ಯಾಡ್ಡನ ಪೈಶಾಚಿ ಭಾಷೆಯಲ್ಲಿನ ಬೃಹತ್ ಕಥಾವನ್ನು ಸಂಸ್ಕೃತ ಭಾಷೆಗೆ ತರ್ಜುಮೆಗೊಳಿಸಿದನು. ಈತನ ಗುರುವಾದ ಪೂಜ್ಯಪಾದರು ಶಬ್ದಾವತಾರ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದರೆ, ಕಿರಾತಾರ್ಜುನೀಯದ ಕರ್ತೃ ಭಾರವಿಯು ಕೆಲಕಾಲ ದುರ್ವಿನೀತನ ಆಸ್ಥಾನದಲ್ಲಿದ್ದರು. ಧಾರ್ಮಿಕ ನೀತಿ: ದುರ್ವಿನೀತನು ಹಿಂದೂ ಧರ್ಮದ ಅನುಯಾಯಿಯಾಗಿದ್ದು, ವೈದಿಕ ಧರ್ಮ ಮತಾವಲಂಬಿಯಾಗಿ ಹಲವಾರು ಯಾಗಗಳನ್ನು ಆಚರಿಸಿದನು. ಪರಧರ್ಮ ಸಹಿಷ್ಣುನಾಗಿದ್ದು ಕೆಲವು ಜೈನ ದೇವಾಲಯಗಳಿಗೆ ಸೌಕರ್ಯವನ್ನು ಒದಗಿಸಿದನು. ವ್ಯಕ್ತಿತ್ವ: ಸಾಹಸದೊರೆ, ಶ್ರೇಷ್ಠ ರಾಜನೀತಿಜ್ಞ, ಕಲಾಪೋಷಕ, ಘನವಿದ್ವಾಂಸ ಹಾಗೂ ವಿದ್ವಾಂಸರಿಗೆ ಆಶ್ರಯದಾತನೂ ಆಗಿದ್ದು, ದುರ್ವಿನೀತನು ಉದಾರ ಧಾರ್ಮಿಕನಾಗಿದ್ದನು. ಈ ಎಲ್ಲವುಗಳಿಂದ ಅವನೀತ ಸ್ಥಿತಪ್ರಜ್ಞ, ವಿನೀತ, ಹರಿನೈ ಪನಿರ್ವಿನೀತ, ಪ್ರಯೋಕ್ಷ ಕುಶಲ ಇವೇ ಮೊದಲಾದ ಬಿರುದುಗಳಿದ್ದವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.